Hello kids, welcome to our colorful fruit world. Today let's learn fruits name in English and Kannada. Are you ready? Yeah, let's go. ಮಕ್ಕಳೇ, ನಾವು ಇವತ್ತು ಬಣ್ಣಮಯವಾದ ಹಣ್ಣುಗಳ ಪ್ರಪಂಚವನ್ನು ನೋಡೋಣ. ಎಲ್ಲರೂ ರೆಡಿನಾ? ಹಾಗಾದ್ರೆ ಮೊದಲನೆಯದಾಗಿ ಆಪಲ್ ಅಂದ್ರೆ ಕನ್ನಡದಲ್ಲಿ ಸೇಬು, ಬನಾನಾ ಬಾಳೆಹಣ್ಣು, ಮ್ಯಾಂಗೋ ಮಾವಿನ ಹಣ್ಣು, ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು, ಗ್ರೇಪ್ಸ್ ದ್ರಾಕ್ಷಿ, ಪಪಾಯ ಇದನ್ನು ನಾವು ಕನ್ನಡದಲ್ಲಿ ಪಪ್ಪಾಯಿ ಅಂತಲೂ ಹೇಳ್ತೀವಿ ಮತ್ತು ಪರಂಗಿ ಹಣ್ಣು ಅಂತಲೂ ಹೇಳ್ತೀವಿ. ವಾಟರ್ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು, ಮಸ್ಕ್ ಮೆಲನ್ ಇದನ್ನು ಕನ್ನಡದಲ್ಲಿ ಕುಸುಬು ಸೋರೆ ಹಣ್ಣು ಅಂತ ಕರೀತಾರೆ. ಪೈನಾಪಲ್, ಅನಾನಸ್, ಗೋವಾ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ಅಂತಲೂ ಹೇಳ್ತಾರೆ. ಸ್ಟ್ರಾಬೆರಿ ಇದನ್ನು ನಾವು ಸ್ಟ್ರಾಬೆರಿ ಅಂತಲೂ ಹೇಳ್ತೀವಿ ಕನ್ನಡದಲ್ಲಿ. ಬ್ಲೂಬೆರಿ ಅಂದರೆ ಇದನ್ನು ನೀಲಿ ಹಣ್ಣು ಅಂತ ಹೇಳ್ತಾರೆ. ರಸ್ಬೆರಿ ಇದನ್ನು ನಾವು ಕನ್ನಡದಲ್ಲಿ ಸಹಿತ ರಸ್ಬೆರಿ ಅಂತಲೇ ಹೇಳ್ತೀವಿ. ಬ್ಲ್ಯಾಕ್ಬೆರಿ ಅಂದರೆ ಕಪ್ಪು ಜಾಮೂನು ಅಂತಲೇ ಕರೀತಾರೆ ಈ ಹಣ್ಣನ್ನು. ಚೆರ್ರಿ ಇದನ್ನು ನಾವು ಕನ್ನಡದಲ್ಲಿ ಚೆರಿ ಅಂತಲೇ ಹೇಳ್ತೀವಿ. ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಹಣ್ಣು. ಕಿವಿ ಇದನ್ನು ಕಿವಿ ಹಣ್ಣು ಅಂತ ಹೇಳ್ತಾರೆ. ಪಿಯರ್ ಅಂದರೆ ನಾಷ್ಪತಿ ಹಣ್ಣು ಅಂತ ಹೇಳ್ತಾರೆ ಇದನ್ನು. ಪೀಚ್ ಇದನ್ನು ನಾವು ಕನ್ನಡದಲ್ಲಿ ಸಹಿತ ಪೀಚ್ ಅಂತಲೇ ಹೇಳ್ತೀವಿ. ಪ್ಲಮ್ ಅಲುಬು ಖಾರ ಅಂತ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ. ಆಪ್ರಿಕಾಟ್ ಅಂದರೆ ಜರ್ದಾಲು. ಅವಕಾಡೋ ಅಂದರೆ ಬೆಣ್ಣೆಹಣ್ಣು. ಲೆಮನ್ ನಿಂಬೆಹಣ್ಣು. ಕೊಕೊನಟ್ ಅಂದರೆ ತೆಂಗಿನಕಾಯಿ. ಡ್ರ್ಯಾಗನ್ ಫ್ರೂಟ್ ಇದನ್ನು ಕನ್ನಡದಲ್ಲಿ ಸಹಿತ ನಾವು ಡ್ರ್ಯಾಗನ್ ಫ್ರೂಟ್ ಅಂತಲೇ ಹೇಳ್ತೀವಿ.